ನಿಮ್ಮ ಐಫೋನಲ್ಲಿ ಫೋನ್ಪೇ ಸ್ಕ್ಯಾನ್ ಕ್ಯಾಮ್ರಾ ವರ್ಕ್ ಆಗ್ತಿಲ್ವಾ? ಸೊ ಹಾಗಿದ್ರೆ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಅದನ್ನು ಹೇಗೆ ವರ್ಕ್ ಮಾಡ್ಕೊಳೋದು, ಹಾಗೆ ಸ್ಕ್ಯಾನ್ ಮಾಡಿ ಹೇಗೆ ಪೇ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರು ಹೊಸ ನೋಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಜಸ್ಟ್ ನೀವು 2 ಮೆಥಡಲ್ಲಿ ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋಬೋದು. ಫಸ್ಟ್ನೇ ಮೆಥಡ್ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಎರಡನೇ ಮೆಥಡ್ ಕೂಡ ಕಂಪ್ಲೀಟಾಗಿ ನೋಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಕೋಬೇಡಿ, ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಓಕೆ, ನಿಮಗೆ ಕಾಣ್ತಾ ಇರೋದು ನಿಮ್ಮ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಪಾಸ್ವರ್ಡನ್ನು ಎಂಟರ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಈಗ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ ಸ್ಕ್ಯಾನ್ ಮಾಡೋದಕ್ಕೋಸ್ಕರ. ಓಕೆನಾ, ಜಸ್ಟ್ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಅಲೋ ಕ್ಯಾಮ್ರಾ ಪರ್ಮಿಷನ್ ಅಂತ. ಸೊ ಈ ರೀತಿಯಾಗಿ ಬಂದಾಗ ನೀವೇನು ಮಾಡ್ಬೇಕಂದ್ರೆ, ಇದು ಫಸ್ಟ್ನೇ ಮೆಥಡು. ನಿಮಗೆ ಕಾಣ್ತಾ ಇರ್ಬೋದು ಗೋ ಟು ಸೆಟ್ಟಿಂಗ್ ಅಂತ ಇದೆ ಕೆಳಗಡೆ. ನಿಮಗೆ ಕಾಣ್ತಾ ಇರ್ಬೋದು ಫೋನ್ಪೇ ನೀಡ್ ಪರ್ಮಿಷನ್ ಟು ಆಕ್ಸಿಸ್ ಕ್ಯಾಮ್ರಾ ಟು ಸ್ಕ್ಯಾನ್ QR ಕೋಡ್. ಕೆಳಗಡೆ ಗೋ ಟು ಸೆಟ್ಟಿಂಗ್ಸ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಫೋನ್ಪೇ ಲಿಂಕ್ ಆಗಿರುವಂತಹ ಸೆಟ್ಟಿಂಗ್ಸ್ಗೆ ಹೋಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಕ್ಯಾಮ್ರಾ ಇಲ್ಲಿ ಆಫ್ ಆಗಿದೆ ನೋಡಿ, ಪರ್ಮಿಷನ್ ಇಲ್ಲಿ ಕಾಣ್ತಾ ಇರೋದು ಇದು ಕ್ಯಾಮ್ರಾ ಆಫ್ ಆಗಿದೆ. ಜಸ್ಟ್ ಆನ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಈಗ ಸ್ಕ್ಯಾನ್ ಆಗುತ್ತೆ. ಜಸ್ಟ್ ಬ್ಯಾಕ್ ಹೋಗಿ ಮತ್ತೆ ಬ್ಯಾಕ್ ಹೋಗಿ. ಸೊ ಕಂಪ್ಲೀಟಾಗಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಈಗ ಕಂಪ್ಲೀಟಾಗಿ ಸ್ಕ್ಯಾನ್ ಆಗ್ತಾಯಿದೆ ನೋಡಿ. ಈಗ ನೀವು QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಪೇ ಮಾಡೋದು. ಇದು ಒಂದು ಮೆಥಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ಸೊ ಕಂಪ್ಲೀಟಾಗಿ ಬ್ಯಾಕ್ ಹೋಗಿದ ತಕ್ಷಣ ಮತ್ತೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತೀರಾ, ಮತ್ತು ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡ್ತೀರಾ, ಮತ್ತು ಇದೇ ರೀತಿಯಾಗಿ ತೋರಿಸ್ತಾ ಇದೆ. ಸೆಕೆಂಡ್ನೇ ಆಪ್ಷನ್ ಅಂದರೆ ಸೆಕೆಂಡ್ನೇ ಸೆಟ್ಟಿಂಗ್ಸನ್ನು ಹೇಗೆ ಆನ್ ಮಾಡ್ಕೊಳೋದು, ಸರಿ ಮಾಡ್ಕೊಳೋದು ಅಂದರೆ ಕಂಪ್ಲೀಟ್ ಬ್ಯಾಕ್ ಹೋಗಿ ನಿಮಗೆ ಕಾಣ್ತಾ ಇರೋದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಇಲ್ಲಿ ಜಸ್ಟ್ ನಿಮಗೆ ಕಾಣ್ತಾ ಇರೋದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇರೋದು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಲಾಸ್ಟ್ನೇದು ಆ್ಯಪ್ಸ್ ಅಂತ ಇದೆಯಲ್ಲ, ಜಸ್ಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಮತ್ತೆ ಇಲ್ಲಿ ಫೋನ್ಪೇ ಬರೋವರೆಗೂ ಸೊ ಸರ್ಚ್ ಮಾಡ್ತಾ ಹೋಗಿ. ನಿಮಗೆ ಕಾಣ್ತಾ ಇರೋದು ಫೋನ್ಪೇ ಬಂತು. ಇಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರೋದು ಇಲ್ಲಿ ಮತ್ತೆ ಕ್ಯಾಮ್ರಾ ಅಂತ ಇದೆ. ಜಸ್ಟ್ ಇದನ್ನು ಆನ್ ಮಾಡ್ಕೊಳ್ಳಿ. ಈಗ ಕಂಪ್ಲೀಟಾಗಿ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಕೋಬೋದು.